ಶಿವಮೊಗ್ಗ ಎಸಿಎಫ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ನೋಡಿ. ರಾಯಚೂರು ಆಯ್ತು, ಕಲಬುರಗಿ ಆಯ್ತು, ಈಗ ಶಿವಮೊಗ್ಗದ ಕಚೇರಿ ಹಾಗೂ ಧಾರವಾಡದ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಏಕಕಾಲಕ್ಕೆ ದಾಳಿ ಮಾಡಿ ಅಧಿಕಾರಿಗಳಿಂದ ತಪಾಸಣೆ ಮಾಡಲಾಗ್ತಾ ಇದೆ. ಧಾರವಾಡದ ದೊಡ್ಡ ನಾಯಕನಕೊಪ್ಪ ಬಡಾವಣೆಯಲ್ಲಿರುವಂತಹ ಐಷಾರಾಮಿ ಮನೆ, ಫಾರ್ಮ್ ಹೌಸ್ ಹಾಗೂ ಕೈಗಾರಿಕಾ ಪ್ರದೇಶದಲ್ಲಿ ಫ್ಯಾಕ್ಟರಿ ಹೊಂದಿರುವಂತಹ ಅಧಿಕಾರಿ. ಅಳ್ನಾವರ ರಸ್ತೆಯಲ್ಲಿರುವಂತಹ ಫಾರ್ಮ್ ಹೌಸ್ ಅಲ್ಲೂ ಕೂಡ ಹೋಗಿ ಪರಿಶೀಲನೆ ಮಾಡಲಾಗ್ತಾ ಇದೆ ಲೋಕಾಯುಕ್ತ ಅಧಿಕಾರಿಗಳಿಂದ. ನಾವು ಇಷ್ಟೊತ್ತು ಗಮನಿಸಿದಾಗೆ ರಾಯಚೂರಿನಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕಲಬುರಗಿಯಲ್ಲಿಗೂ ಆಯಿತು ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ. ಈಗ ಶಿವಮೊಗ್ಗ ಎಸಿಎಫ್ ಮನೆ ಮೇಲೂ ಕೂಡ ಲೋಕಾಧಿಕಾರಿಗಳು ದಾಳಿ ಮಾಡಿದ್ದಾರೆ. ಶಿವಮೊಗ್ಗದ ಕಚೇರಿ ಹಾಗೂ ಧಾರವಾಡದ ಮನೆ ಮೇಲೆ ನಡೆದಿರುವಂತಹ ದಾಳಿ, ಅದು ಏಕಕಾಲಕ್ಕೆ ದಾಳಿ ಮಾಡಿ ಅಧಿಕಾರಿಗಳಿಂದ ನಿರಂತರವಾಗಿ ತಪಾಸಣೆ ಮಾಡಲಾಗ್ತಾ ಇದೆ. ಧಾರವಾಡದ ದೊಡ್ಡ ನಾಯಕನಕೊಪ್ಪ ಬಡಾವಣೆಯಲ್ಲಿರುವಂತಹ ಐಷಾರಾಮಿ ಮನೆ, ಇವರು ಕೂಡ ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ರು ಅನ್ನುವಂತಹ ಆರೋಪ ಇವರ ಮೇಲಿತ್ತು. ಇವರ ಮೇಲೆ ಕೂಡ ಸಾಕಷ್ಟು ಕಂಪ್ಲೇಂಟ್ಸ್ ಬಂದಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಈ ಭ್ರಷ್ಟ ಅಧಿಕಾರಿಗಳನ್ನ ಜಾಲಾಡೋದಕ್ಕಂತ ಹೇಳಿ ಬಂದಿದ್ದಾರೆ. ಮನೆಯಲ್ಲಿ ಇಂಚಿಂಚು ತಪಾಸಣೆ ಆಗ್ತಾ ಇದೆ, ತಡಕಾಡುವಂತಹ ಕೆಲಸ ಆಗ್ತಾ ಇದೆ. ನೋಡಿ, ಐಷಾರಾಮಿ ಮನೆಯನ್ನ ಹೊಂದಿದ್ದಾರೆ. ಆ ಮನೆ, ಫಾರ್ಮ್ ಹೌಸ್ ಹಾಗೂ ಕೈಗಾರಿಕಾ ಪ್ರದೇಶದಲ್ಲಿ ಈ ಅಧಿಕಾರಿ ಫ್ಯಾಕ್ಟರಿಯನ್ನ ಹೊಂದಿದ್ದಾರೆ. ಆ ಫ್ಯಾಕ್ಟರಿಗೂ ಕೂಡ ತೆರಳಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಬಹಳಷ್ಟು ಬಿಗಿ ಭದ್ರತೆಯಲ್ಲಿ ನಡೆಯಲಿರುವಂತಹ ದಾಳಿ ಇದು. ಅಳ್ನಾವರ ರಸ್ತೆಯಲ್ಲಿರುವಂತಹ ಫಾರ್ಮ್ ಹೌಸ್, ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ಫ್ಯಾಕ್ಟರಿ, ಅಲ್ಲೂ ದಾಳಿ ಮಾಡಿದ್ದಾರೆ ಅಧಿಕಾರಿಗಳು. ಎಸಿಎಫ್ ಕಿರಣ್ ಅಂಗಡಿ ಸೋದರ ಮಾವನ ಮನೆ ಮೇಲೂ ಕೂಡ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಕೆಲವೊಂದು ಕಡೆ ನೋಡಿ, ಭ್ರಷ್ಟ ಅಧಿಕಾರಿಗಳನ್ನ ಈಗ ಹೆಡೆಮುರಿ ಕಟ್ಟುವುದಕ್ಕೆ ಮುಂದಾಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ರು ಅನ್ನುವಂತಹ ಆರೋಪ ಅವರ ಮೇಲಿತ್ತು. ಹಾಗಾಗಿ ಪ್ರತಿಯೊಂದು ಈಗ ಸ್ಥಳವನ್ನು, ಅಂದ್ರೆ ಅವ್ರಿಗೆ ಸಂಬಂಧಪಟ್ಟಂತಹ ಕಚೇರಿಗಳಾಗಿರ್ಬೋದು, ಫಾರ್ಮ್ ಹೌಸ್, ಮನೆಯ ಮಠ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಅವ್ರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನ ಕೂಡ ವಶಪಡಿಸಿಕೊಳ್ಳಬಹುದು, ದಾಖಲೆಗಳನ್ನ ಪಡೆದುಕೊಳ್ಳಬಹುದು. ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಇವ್ರು ಯಾವ ರೀತಿ ಉತ್ತರ ಕೊಡ್ತಾರೆ, ವೆದರ್ ಅವರು ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರಾ ಅಥವಾ ನಾವೇ ದುಡ್ದೇ ಈ ರೀತಿಯಾಗಿ ಆಸ್ತಿ ಸಂಪಾದನೆ ಮಾಡಿದ್ದೀವಿ, ಇವಕ್ಕೆಲ್ಲ ಅವ್ರು ಕೇಳೋದಕ್ಕೆ ಪೂರೈಕೆ ಅಂದ್ರೆ ದಾಖಲೆಗಳನ್ನ ಪೂರೈಸಬೇಕಾಗುತ್ತೆ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ಫ್ಯಾಕ್ಟರಿ, ಆ ಫ್ಯಾಕ್ಟರಿಯನ್ನ ಹೇಗೆ ಕಟ್ಟಿದ್ರಿ, ಹೇಗೆ ಬಂತು, ದಿನಕ್ಕೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಲ್ಲಿಂದ, ಇವೆಲ್ಲವನ್ನ ಕೂಡ ಕೇಳ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಎಷ್ಟು ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ, ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಸ್ಯಾಲ್ರಿ ಇದೆ, ಆ ಸ್ಯಾಲ್ರಿ ಸ್ಲಿಪ್ ತೋರಿಸಿ, ಈ ರೀತಿಯಾದಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಅವ್ರು ಮುಂದಿಡಬಹುದು. ಈ ಸರ್ವೇ ಸಾಮಾನ್ಯವಾಗಿ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾರಲ್ಲ, ಅವಾಗ ಆಬ್ವಿಯಸ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಅವರು ಮುಂದಿಡ್ತಾರೆ. ಆಗ ಅವ್ರು ಯಾವ ರೀತಿ ಉತ್ತರವನ್ನ ಕೊಡ್ತಾರೆ. ಧಾರವಾಡದಲ್ಲಿ ಆಗಿರುವಂತಹ ಲೋಕ ಅಧಿಕಾರಿಗಳಿಂದ ದಾಳಿ ಇದು. ಅವ್ರು ಯಾರಿಗೂ ಕೂಡ ಮಾಹಿತಿ ಹೋಗಿರಲ್ಲ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾರೆ ಅಂತ ಹೇಳಿ. ಅವ್ರಿಗೆ ಗೊತ್ತೇ ಇರಲ್ಲ, ಆಲ್ ಆಫ್ ಸಡನ್ ಆಗಿ ಹೋಗ್ಬಿಡ್ತಾರೆ. ಇನ್ನು ಮಲ್ಕೊಂಡಿರ್ತಾರೆ, ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ಆಗುತ್ತೆ. ಎಸಿಎಫ್ ಕಿರಣ್ ಅಂಗಡಿ ಸೋದರ ಮಾವನ ಮನೆ ಮೇಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಅಲ್ಲೇನಾದ್ರೂ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾರಲ್ಲ, ಸಂದರ್ಭದಲ್ಲಿ ಮನೆಯಲ್ಲಿ ಏನಾದ್ರೂ ನಗದನ್ನ ಇಟ್ಟಿದ್ರೆ ಅದನ್ನ ಬೇರೆಯವ್ರ ಮನೆಗೆ ಶಿಫ್ಟ್ ಮಾಡುವಂತಹ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಶಿಫ್ಟ್ ಮಾಡಿಬಿಡ್ತಾರೆ, ಏನಾಗ್ಬಿಡುತ್ತೋ ಏನು ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಅವ್ರಿಗೆ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಬರಲ್ಲಲ್ಲ, ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡ್ತಾರೆ. ಅವ್ರ ಮನೇಲಿ ಏನಾದ್ರೂ ಇಟ್ಟಿದ್ದಾರಾ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಚೆಕ್ ಮಾಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಶಿವಮೊಗ್ಗದ ಕಚೇರಿ ಹಾಗೂ ಧಾರವಾಡದ ಮನೆ ಮೇಲೂ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಅಳ್ನಾವರ ರಸ್ತೆಯಲ್ಲಿರುವಂತಹ ಫಾರ್ಮ್ ಹೌಸ್ ಅಲ್ಲೂ ಕೂಡ ಲೋಕಾಧಿಕಾರಿಗಳಿಂದ ದಾಳಿಯಾಗಿದೆ. ನೋಡಿ, ಬೆಂಗಳೂರಿನಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಭ್ರಷ್ಟಾಧಿಕಾರಿಗಳ ಮನೆಯ ಮೇಲೆ ಲೋಕ ದಾಳಿ. ಪುಷ್ಪಾ ಡಿಆರ್ ಅಡಿಷನಲ್ ಡೈರೆಕ್ಟರ್ ಎಪಿಎಂಸಿಯಲ್ಲಿ
ಮೂವರಿಗೆ ಸೇರಿದಂತಹ ಒಟ್ಟು 14 ಕಡೆಗಳಲ್ಲಿ ದಾಳಿ ಮಾಡಿ ಪರಿಶೀಲನೆ ಮಾಡಲಾಗ್ತಾ ಇದೆ. 20ಕ್ಕೂ ಹೆಚ್ಚು ಲೋಕ ಪೊಲೀಸರಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ. ಕಲಬುರಗಿ ಆಯ್ತು, ರಾಯಚೂರು ಆಯ್ತು, ಧಾರವಾಡ ಆಯ್ತು, ಈಗ ಬೆಂಗಳೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಮನೆಗಳಿಗೆ ಹೋಗಿ ಪುಷ್ಪಾ ಡಿಆರ್ ಅಡಿಷನಲ್ ಡೈರೆಕ್ಟರ್ ಎಪಿಎಂಸಿಯಲ್ಲಿ ಮೂವರಿಗೆ ಸೇರಿದಂತಹ ಒಟ್ಟು 14 ಕಡೆಯಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿ ಪರಿಶೀಲನೆ ಮಾಡಲಾಗ್ತಾ ಇದೆ. 20ಕ್ಕೂ ಹೆಚ್ಚು ಲೋಕ ಪೊಲೀಸರಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ. ತಡಕಾಡ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಗಳ ಮನೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳಿಂದ ನಡೆದಿರುವಂತಹ ದಾಳಿ ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ರು ಅನ್ನುವಂತಹ ಆರೋಪ ಏನಿದೆ, ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಇವ್ರು ಯಾವ ರೀತಿ ದಾಖಲೆಗಳನ್ನ ಪೂರೈಸ್ತಾರೆ, ಪ್ರತಿಯೊಂದು ಇಂಚಿಂಚು ಜಾಲಾಡ್ತಾರೆ ಅಧಿಕಾರಿಗಳು ಹೋದಂತಹ ಸಂದರ್ಭದಲ್ಲಿ. ಬೆಂಗಳೂರು ಸೇರಿದಂತೆ ಬರೋಬ್ಬರಿ 7 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಅವ್ರಿಗೆ ಸೇರಿದಂತಹ ಮನೆ, ಕಚೇರಿ, ಫಾರ್ಮ್ ಹೌಸ್, ಪೆಟ್ರೋಲ್ ಬಂಕ್, ಈ ರೆಕಾರ್ಡ್ಗಳನ್ನ ಪರಿಶೀಲನೆ ಮಾಡೋದಾಗ್ಲಿ ಇವೆಲ್ಲವೂ ಕೂಡ ಆಗತ್ತೆ. ಇವೆಲ್ಲವನ್ನ ಕೂಡ ವಶಪಡಿಸಿಕೊಂಡು ವಾಪಸ್ ಹೋಗ್ತಾರೆ. ಅವ್ರನ್ನ ಕರೆಸ್ತಾರೆ, ವಿಚಾರಣೆಗೆ ಒಳಪಡಿಸ್ತಾರೆ, ಸಾಕಷ್ಟು ಡ್ರಿಲ್ ಮಾಡ್ತಾರೆ. ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಏನಾದ್ರೂ ಉತ್ತರ ಕರೆಕ್ಟ್ ಆಗಿ ಕೊಟ್ರೆ ಬಿಟ್ಟು ಕಳಿಸ್ತಾರೆ, ಇಲ್ಲ ತಡಬಡಾಯಿಸಿದ್ರೆ ಮತ್ತೆ ಎಲ್ಲವನ್ನ ಕೂಡ ಸೀಸ್ ಮಾಡಿಕೊಳ್ಳುವಂತಹ ಕೆಲಸ ಆಗತ್ತೆ.